ಹನೂರು ತಾಲೂಕಿನ ಸುಳ್ಳಾಡಿ ಮಾರಮ್ಮನ ವಿಷಪ್ರಸಾದ ಕೇಸ್ ನಡೆದು 7 ವರ್ಷವಾದರೂ ಸುಳ್ಳಾಡಿ ಜನರಿಗೆ ಇನ್ನೂ ಸಿಕ್ಕಿಲ್ಲ ನೆಮ್ಮದಿ. ಕೆಚ್ಗುತ್ ಮಾರಮ್ಮನ ದೇವಸ್ಥಾನದಲ್ಲಿ 2018 ಡಿಸೆಂಬರ್ 14ರಂದು ವಿಷಪ್ರಸಾದ ಸೇವಿಸಿ 17 ಜನ ಸಾವನ್ನಪ್ಪಿದ್ರು. ತಾಲೂಕಿನ ಸುಳ್ಳಾಡಿ ಕೆಚ್ಗುತ್ ಮಾರಮ್ಮ ದೇವಸ್ಥಾನದಲ್ಲಿ ವಿಷಪ್ರಸಾದ ಸೇವಿಸಿ ಸಾವನ್ನಪ್ಪಿದ 17 ಜನರ 7ನೇ ಪುಣ್ಯ ಸ್ಮರಣೆಯ ದಿನ ಡಿಸೆಂಬರ್ 12ರ ಮಂಗಳವಾರ ಸುಳ್ಳಾಡಿ ಕೆಚ್ಗುತ್ ಮಾರಮ್ಮ ದೇವಸ್ಥಾನದಲ್ಲಿ ವಿಷಪ್ರಸಾದಕ್ಕೆ ಬಲಿಯಾದ ಮೃತರಾದವರ ಆತ್ಮಗಳಿಗೆ ಶಾಂತಿ ಕೋರುವ ಹಿನ್ನೆಲೆಯಲ್ಲಿ 17 ಜನರ ಮೃತ ದೇಹದ ಸಮಾಧಿಯ ಬಳಿ ಇಂದು ಕಣ್ಣೀರು ಹಾಕುತ್ತಿರುವ ಸಂತ್ರಸ್ತರು. ಸುಳ್ಳಾಡಿ ಮಾರಮ್ಮ ದೇವಸ್ಥಾನದ ಮೇಲ್ಭಾಗದಲ್ಲಿ ಹೊಸ ಗೋಪುರ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ತಯಾರಿಸಿದ್ದ ಪ್ರಸಾದಕ್ಕೆ ಇಮ್ಮಡಿ ಮಹದೇವಸ್ವಾಮಿ ಹಾಗೂ ಈತನ ಸಹಚರರು ವಿಷ ಬೆರೆಸಿದ್ರು. ಬೆಗರಹಳ್ಳಿ, ದೊಡ್ಡಾಣಿ, ಎಂಜೆದೊಡ್ಡಿ, ಸುಳ್ಳಾಡಿ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಓಂ ಶಕ್ತಿ ಮಾಲಾಧಾರಿಗಳು ಪ್ರಸಾದ ಸ್ವೀಕರಿಸಿದ್ದು 17 ಜನರು ಮೃತಪಟ್ಟಿದ್ರು. 7 ವರ್ಷಗಳೇ ಆದ್ರೂ ಸಂತ್ರಸ್ತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡುವಲ್ಲಿ ವಿಫಲವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ವರದಿ ಹನೂರು ವೆಂಕಟೇಶ್. ಸುಳ್ಳಾಡಿ ದೇವಸ್ಥಾನದಲ್ಲಿ ಪಾಪ ಇವರು ಅಮಾಯಕರು ದೇವಸ್ಥಾನಕ್ಕೆ ಹೋಗಿ ಅವರ ಕಷ್ಟ ಸುಖಗಳಿಗೆ ಹೋಗಿ ಬೇಡಿಕೊಳ್ಳಲು ಹೋಗಿದ್ದ ಸಂದರ್ಭದಲ್ಲಿ ಸ್ವಾಮೀಜಿಗಳು ಆ ಕೆಚ್ಗುತ್ ಮಾರಮ್ಮ ದೇವಸ್ಥಾನದಲ್ಲಿ ಕಿಡಿಗೇಡಿಗಳು ಅವರು ಆ ಪ್ರಸಾದದಲ್ಲಿ ವಿಷಗಳನ್ನ ಬೆರೆಸಿ ಇವರು ಅಮಾಯಕರನ್ನ ಸಾಯಿಸಿ ಇರುವ ಒಂದು ದುರ್ಘಟನೆಯ ದಿನ ಇವತ್ತು. ಆ ದಿನದ ಅಂಗವಾಗಿ ಇವತ್ತು ಈ 17 ಜನ ಮರಣ ಹೊಂದಿದ ಕುಟುಂಬಗಳಿಗೆ ಮತ್ತು ಸಂತ್ರಸ್ತರುಗಳಿಗೆ ಇವರಿಗೆ ಸಂತಾಪವನ್ನು ನಾವು ಹೇಳಲು ಇವತ್ತು ಒಂದು ಗ್ರಾಮಸ್ಥರೆಲ್ಲ ಮುಖಾಂತರ ಇವತ್ತು ನಾವು ಎಲ್ಲ ಅವ್ರನ್ನ ಬೇಡಿಕೊಳ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಒಂದು ಸಂತಾಪ ಸಭೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 75% ಜನ ಈ ಸಂತ್ರಸ್ತರಲ್ಲಿ SC ಜನಾಂಗದವರಾಗಿರ್ತಾರೆ. ಇವರಿಗೆ ಯಾರು ಕೂಡ ಇದುವರೆಗೆ ಕಷ್ಟ ಸುಖಗಳನ್ನ ಕೇಳಿ ಅವರು ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಬಗೆಹರಿಸಿಕೊಟ್ಟಿಲ್ಲ. ಮೂರಾಳು ಊಟ ಮಾಡಿ ಮೂರಾಲ್ಗೆ ಕೆಲಸ ಏನು ಮೊಮ್ಮಗ ನಾನು ನಮ್ಮ ಮನೆಯವ್ರು 2 ಆಳು ನಮ್ಮ ಮನೇಲಿ 2 ಐಕ್ಳು ಹೋದವ್ರೆ. ಅವ್ರಿಗೊಂದು ಕೆಲಸ ಕೊಡುತ್ತಿದ್ರೆ ಕೂಡ ಪರವಾಗಿಲ್ಲ. ನಮ್ಮ ಕೆಲಸ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಸರ್. ನೀರು ಕೂಡ ಎತ್ತಕ್ಕಾಗಲ್ಲ, ಕೆಳಗೆ ಬಿದ್ದುಬಿಡ್ತೀನಿ ಸರ್. ತುಂಬ ಸುಸ್ತು ಸಂಕಟ ಆಯ್ತಾ ಇದೆ ಸರ್. ಹೇಳಿದ್ರೆ ಆಸ್ಪತ್ರೆಗೆ ನಿಮ್ಗೆ ಏನು ಚೆಂದಾಗಿ ನೋಡೋರೆಲ್ಲ ನಿಮ್ಗೆ ಏನು ಚೆಂದಾಗಿದ್ದೀರ ಚೆಂದಾಗಿದ್ದೀರ ಅಂತ ಹೇಳ್ತಾರೆ ಸರ್. ನಮ್ಮ ಜೀವನ ನಮ್ಮ ಮನೇಲಿ 2 ಆಳು ಊಟ ಮಾಡಿಬಿಟ್ಟು ಕೂತೀವಿ. ನಮ್ಮನ್ನ ಯಾರು ನೋಡ್ತಾರೆ? ನಾಲೆ ಹಾಕ್ಸ್ಕೊಂಡು ಹೋದಾಗ ಅವರು ನಾವು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋದ ಸರ್. ಅಲ್ಲಿ ಹೋಗೋದಕ್ಕೆ ಇಂಬಡಿ ಮಾದೇಶ ಏನಂದ್ರು, ಪೂಜೆ ಮಾಡ್ಕೊಂಡು ಎಲ್ಲ ಕೂತಿರುವಾಗ ಇಂಬಡಿ ಮಾದೇಶ ಏನಂದ್ರು, ನಾವು ಎಲ್ಲ ಗುದ್ಲಿ ಪೂಜೆ ಮಾಡ್ತೀವಿ, ಪ್ರಸಾದ ತಿಂದ್ಕೊಂಡು ಹೋಗ್ರಿ ಅಂದರು. ಪ್ರಸಾದ ಇನ್ಯಾಕೆ ಪ್ರಸಾದ ನಮ್ಮ ನಂಬನ ದೇವ್ರು ಪ್ರಸಾದ ಬಿಡಬಾರ್ದು ಅಂದ್ಬಿಟ್ಟು ನಾವು ಪ್ರಸಾದ ತಿಂದ್ಕೊಂಡು ಬರುವಂತು ನಾವೆಲ್ಲ ಕೂತು ಅವರೇ ಪ್ಲೇಟ್ಗಳು ಕೊಟ್ಟರು, ತಟ್ಟೆಗಳು ಕೊಟ್ಟರು, ಎಲ್ಲ ಪ್ರಸಾದ ಕೊಟ್ಟರು ಸರ್. ನಾವಲ್ಲಿ ತಿಂದ್ಕೊಂಡು ಬರೋ ಹೊತ್ತಿಗೆ ಅರ್ಧ ದಾರಿಗೆ ಬಂದರೆ ಏನಾಯ್ತು ಅಂತ ಗೊತ್ತಿಲ್ಲ. ನಮ್ಗೆ ಆಪ್ರೇಷನ್ ಆಯಿತು, ಅದರಿಂದ ಆಪ್ರೇಷನ್ ಆಯಿತು ಸರ್. ನಮ್ಗೆ ಎದೆಗಳು ನೋವು, ನಮ್ಮ ಮಕ್ಕಳು ನಮ್ಮಿಂದ ನೊಂದುತ್ತವ್ರೆ. ಅಯ್ಯೋ ನಾನು ಏನಮ್ಮ ಮಾಡಲಿ, 500 ರೂಪಾಯಿ ಕೂಲಿ ಮಾಡಿ ನಿನ್ನ ಕಾಪಾಡಲ, ನಮ್ಮ ಜೀವನ ಅಂತ ನಡೆಸಲಮ್ಮ. ಆ ಕಡೆ ಈ ಕಡೆ ಹೋಯ್ತಾರೆ ಸರ್. ಒಂದು ಸತಿ ಹೋಗ್ಬೇಕಾದ್ರೆ 5,000 ಬೇಕು, 4,000 ಬೇಕು ಆಸ್ಪತ್ರೆಗೆ ತೋರ್ಸಕ್ಕೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ತಿಂದ್ರೆ ನಮ್ಮ ಮುಟ್ಟೂ ನೋಡೋದಿಲ್ಲ. ಬೇರೆ 2 ಮಾತ್ರೆ ಕೊಡ್ತಾರೆ. 2 ಮಾತ್ರೆ ಎತ್ಕೊಂಡು ಹೋದ್ರೆ ಒಂದು ದಿವಸ ಚೆನ್ನಾಗಾಯ್ತದೆ. ಪರಿಹಾರ ಕೊಡ್ತೀನಿ ಅಂದ್ರು, ಪರಿಹಾರನೂ ಏನಿಲ್ಲ. ನಾವು 2 ಹೆಣ್ಣು ಮಕ್ಕಳು ಮಾಡ್ಕೊಂಡು 2018ರಲ್ಲಿ 17 ಜನ ಅಮಾಯಕವಾಗಿ ಸಾಯಿಸಿದ್ದಾರೆ. ಯಾರು? ಅಂಬಿಕಾ ಪ್ರಸಾದ ಕೊಟ್ಟು ಇಂಬಡಿ ಮಾದೇವಸ್ವಾಮಿ ಅಂಬಿಕಾ ಅನ್ನೋರು. ಒಬ್ಬರನ್ನ ಯಾರು ರೇಣುಕಾ ಸ್ವಾಮಿನವರು ಒಬ್ಬರನ್ನ ಪಾಪ ಅದು ಯಾವುದೋ ಮೊಬೈಲ್ ತೋರಿಸ್ತಂದ್ಬಿಟ್ಟು ಒಬ್ಬರನ್ನ ಸಾಯಿಸೋದಕ್ಕೋಸ್ಕರ, ಕೊಲೆ ಮಾಡೋದಕ್ಕೋಸ್ಕರ
17 ಜನ ದರ್ಶನ್ ಜೊತೆಲಿ ಸೇರಿ 17 ಜನ ಈಗ ಚಿಟ್ಟಕ್ಕೆ ಮುಳ್ಳು ಆಡಿಸ್ತಾ ಇದ್ದಾರೆ ಸರ್ಕಾರ ಮತ್ತು ಕಾನೂನು. ನಮ್ಮ ಈ ದಲಿತರು 17 ಜನ ಸತ್ತದಕ್ಕೆ ಅವರು ಒಬ್ಬರು ಸುಮ್ಮನೆ ಐಷಾರಾಮಿ ಜೀವನ ನಡೆಸೋಕ್ಕೋಸ್ಕರ ಅವ್ರ ರಕ್ಷಣೆಗೋಸ್ಕರ ಅರೆಸ್ಟ್ ಮಾಡಿ ಜೈಲಲ್ಲಿದ್ದಾರೆ. ಅವರು ಜೈಲಲ್ಲಿದ್ದಾರಂತೂ ಒಬ್ರಿಗೂ ಗೊತ್ತಾಗಲಿಲ್ಲ, ಇನ್ನೂ ತೋರಿಸೇ ಇಲ್ಲ. ಅದೇ ಇವ್ರನ್ನ ದರ್ಶನ್ ಅವ್ರನ್ನ 17 ಜನ ಜೈಲಲ್ಲಿರೋದು ಆ ನಂಬರು ಎಲ್ಲ ತೋರಿಸ್ತಾರೆ. ಇವ್ರನ್ನ ಯಾವ ಜೈಲಲ್ಲಿದ್ದಾರೆ, ಯಾವ ಇದರಲ್ಲಿದ್ದಾರೆ, ಬಚ್ಚಿಟ್ಟಿದ್ದಾರೆ ಅನ್ನೋದು ಒಂಚೂರು ತೋರಿಸಿಲ್ಲ, ಬೆಳಕಿಗೆ ಬಂದಿಲ್ಲ. 17 ಜನ ಸಾಯಿಸ್ತವ್ರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ಸರ್ಕಾರ. ಈ ಕಾನೂನು ಇದೆಯೋ ಸತ್ತೋಗಿದೋ ಗೊತ್ತಿಲ್ಲ. ನಮ್ಗೆ ಏನು ಕೆಲಸ ಮಾಡೋಕ್ಕಾಗುದಿಲ್ಲ ಸರ್, ಏನು ಕೆಲಸ ಮಾಡೋಕ್ಕಾಗುದಿಲ್ಲ. ನಾವು ಬಿಸಿಲಲ್ಲಿ ಹೋಗಕ್ಕಾಗುದಿಲ್ಲ. ನಮ್ಗೆ ಕಾಲು ಕೈ ನೋವು, ತಲೆ ನೋವು, ತಲೆ ಬಿಸಿಲು ಬಂದ್ರೆ ತಲೆ ಸುತ್ತಲು ಬರ್ತದೆ. ನಾವೆಲ್ಲ ದುಡಿಯಕ್ ಆಗುದಿಲ್ಲ. ನಾವ್ ಹೆಂಗ್ ಮುಂದಕ್ಕೆ ಹೆಂಗ್ ಬದುಕು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೇಲಿ 7 ಜನ ಪೇಷಂಟ್, ನಾವ್ 3 ಜನ ತೀರೋಗ್ಬಿಟ್ರು. ನಾವು 4 ಜನ ಜೀವನ ಅಂತೇವಿ. ಇನ್ನು ಇರೋರೆಲ್ಲ ಹಿಂಗೆ ತಲೆ ಸುತ್ತಲು ಬರ್ತದೆ, ತಲೆ ನೋವು ಬರ್ತದೆ. ನಮ್ಗೆ ಕೆಲ್ಸಕ್ಕೆ ಹೋಗಕ್ ಆಗುದಿಲ್ಲ, ಊಟ ಮಾಡಕ್ ಆಗುದಿಲ್ಲ, ಹೊಟ್ಟೆ ಉರಿ, ಕಣ್ಣುರಿ, ಕಾಲುರಿ, ಹಂಗಂತೆಲ್ಲ ಹಿಂಗೆ ಜೀವನ ಅಂತ ಸಾಯ್ತಾವಿ ಸ್ವಾಮಿ. ನಮ್ಗೆ ಏನ್ ಮುಂದಕ್ಕೆ ಹಂಗ್ ಬದುಕುದಂತ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಈ ಹುಡ್ಗ ನೋಡು, ಅವ್ರ ಅಪ್ಪ ಅವ್ರ ತಾಯಿ ತಿರೋಗ್ಬಿಟ್ಟ, ಗೋಪಿ ಅಮ್ಮ ಅಂತ. ನಮ್ ಬಾವ್ ನೆಡ್ತಿ, ನಮ್ ಮೈದಾ ತಿರೋಗ್ಬಿಟ್ರು. ಇವನ್ಗೆ 3 ಹೆಣ್ಮಕ್ಳವ್ರು. ಇವ್ ಒಂದು ಕಡ್ಸಿ ಗಂಡು ಮಗನು. ಹೆಣ್ಮಕ್ಳಿಗೆಲ್ಲ ಮದ್ವೆ ಆಯ್ತು. ಇವನು ಒಬ್ಬನೇ ಅವನೇ ಸ್ವಾಮಿ. ಇವನ್ಗೊಂದು ಕೆಲಸ, ಅವ್ರಿಗೊಂದು ಕೆಲಸನೂ ಕೊಡ್ಲಿಲ್ಲ. ಇನ್ನು 6 ಜನದಲ್ಲಿ 3 ಜನಕ್ಕೆ ಕೆಲಸ ಕೊಟ್ಟವ್ರೆ, ಇನ್ನು 3 ಜನ ಕೆಲಸ ಕೊಡ್ಲಿಲ್ಲ ಸ್ವಾಮಿ. ನಮ್ಗೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ರು, ಸತ್ತ ಕುಟುಂಬಕ್ಕೆ ಜಮೀನು ಕೊಟ್ಟಿಲ್ಲ. ನಮ್ ಜೀವನ ಅಂತ ಇರೋರ್ಗೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು, ಸೈಟು ಕೊಟ್ಟಿಲ್ಲ ನಮ್ಗೆ. ನಾವ್ ಹೆಂಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಒಂದ್ ಇಂಜೆಕ್ಷನ್ ಕೊಡ್ತಾರೆ, 2 ಮಾತ್ರೆ ಕೊಡ್ತಾರೆ. ನಾವ್ ಅದ್ ಇಸ್ಕೊಂಡ್ ಬಂದ್ ನುಂಗಿದ್ರೆ ಹೊಟ್ಟೆ ಉರಿ ಆಯ್ತದೆ, ನಮ್ಗೆ ತಲೆ ನೋವಾಯ್ತದೆ, ಊಟ ಮಾಡೋಕ್ಕಾಗಲ್ಲ.